ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಟ್ಸ್ ಮೀ ಲಾವಣ್ಯ ಭಂಡಾರಿ. ಎಸ್, ನನಗೆ ಆಫೀಸ್ ಸ್ಟಾರ್ಟ್ ಆಗಿರೋದ್ರಿಂದ ನಾನು ಬೇಗನೆ ಎದ್ದೇಳ್ತಾ ಇದ್ದೀನಿ. ಅರೌಂಡ್ ಒಂದು 4:00 ಟು 5:30 ಒಳಗಡೆ ಯಾವಾಗ ಬೇಕಾದರೂ ಎದ್ದೇಳ್ತಾ ಇರ್ತೀನಿ. ಡಿಪೆಂಡ್ಸ್ ಟಿಫನ್ ಏನು ಮಾಡೋದಿರುತ್ತೋ ಅದ್ರ ಮೇಲೆ ನಾನು ಬೇಗ ಎದ್ದೇಳಬೇಕು, ಲೇಟಾಗಿ ಎದ್ದೇಳಬೇಕು ಅಂತ ಇದು ಮಾಡ್ತೀನಿ. ಸೊ ಎದ್ದಿದ ತಕ್ಷಣನೇ ನಾವು ಮಲಗಿರೋ ಬೆಡ್ನ ಕ್ಲೀನ್ ಮಾಡಿಬಿಟ್ಟು ನಾವು ನೆಕ್ಸ್ಟು ನಾವು ಡೇನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಇಲ್ಲ ಅಂತಂದರೆ ದರಿದ್ರ ಅಂತ ಆಗಿನ ಕಾಲದಿಂದನೂ ಹೇಳ್ಕೊಂಬರ್ತಾಯಿದ್ರು. ಸೊ ಅದನ್ನೇ ಫಾಲೋ ಮಾಡ್ತಾಯಿದ್ದೀನಿ. ಸೊ ಮಾರ್ನಿಂಗ್ ಎದ್ದಿದ ತಕ್ಷಣವೇ ವಿತೌಟ್ ಮೌತ್ ವಾಶ್ 1 ಗ್ಲಾಸ್ ಆದ್ರೂ ವಾಟರ್ ನಾವು ನಾರ್ಮಲ್ ವಾಟರ್ ಕುಡಿಬೇಕಾಗುತ್ತೆ. ಆ ಥರ ಕುಡಿಯೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಹಾಗೆಯೇ ಮಾರ್ನಿಂಗು ಔಟ್ಸೈಡ್ ನೋಡಿದ್ರೆ ಕೂಲಾಗಿತ್ತು ವೆದರು. ಹಾಗೆಯೇ ನೈಟೇ ಕಿಚನ್ ಎಲ್ಲ ಕ್ಲೀನ್ ಮಾಡಿರೋದ್ರಿಂದ ನನಗಷ್ಟು ಕಷ್ಟ ಆಗೋದಿಲ್ಲ. ಮಾರ್ನಿಂಗ್ ಎದ್ದು ಬಾಟಲ್ಸ್ನೆಲ್ಲ ಫಿಲ್ ಮಾಡಿ ಇನ್ನೇನು ತಿಂಡಿ ಮಾಡೋದಕ್ಕಿಂತ ಮುಂಚೆ ಆದಷ್ಟು ಬೇಗನೆ ಆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಮುಂದೆ ರಂಗೋಲಿ ಬಿಡೋ ಅಷ್ಟೊತ್ತಿಗೆ ಅರೌಂಡ್ ಒಂದು 5:45 ಆಗೋಗ್ಬಿಟ್ಟಿತ್ತು. ಸೊ ಹಾಗೆಯೇ ನಾನು ವಾಟರ್ ಕುಡಿದು 45 ಮಿನಿಟ್ಸ್ ಆರ್ ಹಾಫ್ ಆನ್ ಅವರ್ ಆದಮೇಲೆ ನಾನು ನಾರ್ಮಲ್ ಹಾಟ್ ವಾಟರ್ ಕುಡಿತೀನಿ. ಹಾಟ್ ವಾಟರ್ಗೆ ಜೀರಾ ವಾಟರ್ ಇಲ್ಲ ಅಂತಂದರೆ ಟರ್ಮರಿಕ್ ಪೌಡರ್, ಗ್ರೀನ್ ಟೀ ಈ ಥರ ಮಾಡ್ಕೊಂಡು ಕುಡಿತೀನಿ. ಸೊ ಇವತ್ತು ಗ್ರೀನ್ ಟೀ ಕುಡಿತಾ ಔಟ್ಸೈಡ್ ವೆದರ್ನ ಫೀಲ್ ಮಾಡ್ತಾ ಇದ್ದೆ. ಯಾವುದೇ ರೀತಿ ಟ್ರಾಫಿಕ್ ಸೌಂಡು, ಜನಗಳ ಸೌಂಡ್ ಏನೂ ಇಲ್ಲದೇ ಪ್ರಶಾಂತವಾಗಿತ್ತು ಮಾರ್ನಿಂಗ್ ವೈಬು. ಅದನ್ನು ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಗ್ರೀನ್ ಟೀ ಕುಡಿದು ಆಮೇಲೆ ಇದು ನಾನು ABC ಜ್ಯೂಸ್ ಅವ್ರಿಗೂ ನನಗೂ ಮಾಡಿಟ್ಟೆ. ಹಾಗೆಯೇ ನಾನಿವತ್ತು ಕ್ಯಾರೆಟ್ ರೈಸ್ ಮಾಡಿದೆ. ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ ಹಾಕಿ ಕ್ಯಾರೆಟ್ ರೈಸ್ ಮಾಡಿದೆ. ಅದನ್ನು ಮಿಕ್ಸ್ ಮಾಡಿ ಇನ್ನು ನನಗೆ ಬ್ರೇಕ್ಫಾಸ್ಟು ಮಾಡೋಕ್ಕೆ ಟೈಮ್ ಇರೋದಿಲ್ಲ. ಯಾಕೆಂದರೆ ನಂದು ಬೇಗ ಲಾಗಿನ್ ಆಗಿರೋದ್ರಿಂದ 2 ಬಾಕ್ಸು ಲಂಚ್ಗೂ ನಾನು ಅದನ್ನೇ ತೊಗೊಂಡೆ. ಲಂಚ್ಗೂ ಬ್ರೇಕ್ಫಾಸ್ಟ್ಗೂ ಫಿಲ್ ಮಾಡಿಕೊಂಡು ಸೊ ಲಂಚ್ ಬಾಕ್ಸ್ ಫಿಲ್ ಆಯಿತು. ಬಾಕ್ಸ್ ಫಿಲ್ ಮಾಡಿ ನಾನು ರೆಡಿ ಆದೆ. ರೆಡಿಯಾಗಿ ಫ್ರೆಶ್ ಅಪ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದೆ. ಎಸ್, ನಾನು ರೆಡಿ ಆಗಿದ್ದಾಯಿತು. ಇವಾಗ ABC ಜ್ಯೂಸ್ ಕುಡಿದು ಇವಾಗ ಹೊರಡಬೇಕು. ಆ್ಯಕ್ಚುಲಿ ತುಂಬ ಲೇಟ್ ಆಗಿಬಿಟ್ಟಿತ್ತು ಇವತ್ತು. ಆ್ಯಂಡ್ ಹೇರ್ ಇನ್ನೂ ಡ್ರೈ ಆಗಿಲ್ಲ. ಆಫೀಸ್ಗೆ ಹೋಗ್ಬಿಟ್ಟು ಅಲ್ಲಿ ಹೇರ್ ಕಾಂಬ್ ಮಾಡ್ಕೋಬೇಕು. ನಾನಿವತ್ತು ಔಟ್ಫಿಟ್ ಜಸ್ಟ್ ಈ ಥರ ಇವತ್ತು ಅವರೇನೆ ಪಿಕಪ್ ಆ್ಯಂಡ್ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ರು. ಬಿಕಾಸ್ ಇವತ್ತು ಅವ್ರಿಗೊಂದು ಸ್ವಲ್ಪ ಫ್ರೀ ಇತ್ತು. ಆದ್ದರಿಂದ ನನ್ನ ಗಾಡಿನ ಸರ್ವಿಸ್ ಮಾಡಿಸ್ಬೇಕಾಗಿತ್ತು. ಸರ್ವಿಸ್ ಮಾಡಿಸ್ತೀನಿ, ನಿನ್ನ ಪಿಕಪ್ ಆ್ಯಂಡ್ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ರು. ಎಷ್ಟೇ ಆಗಲಿ ಪ್ರೀತಿ ಪಾರ್ಟ್ನರು ನಮಗೆ ಪಿಕಪ್ ಆ್ಯಂಡ್ ಡ್ರಾಪ್ ಮಾಡ್ತಾರೆ ಆಫೀಸ್ಗೆ ಅಂತಂದರೆ ತುಂಬಾ ಖುಷಿ ಆಗುತ್ತಲ್ಲ. ನನಗಂತೂ ತುಂಬಾ ಖುಷಿ ಆಯಿತು. ಆ್ಯಂಡ್ ಇನ್ನು ಹೆಣ್ಮಕ್ಳು ಕೇಳಲೇಬೇಕಾ, ಮಿರರ್ ಎಲ್ಲೇ ಸಿಕ್ಕಿದ್ರೂ ಮೇಕಪ್ ಚೆನ್ನಾಗಿದೆಯಾ, ಏರ್ ಸೆಟ್ ಕರೆಕ್ಟಾಗಿದೆಯಾ ಅದನ್ನ ನೋಡ್ಕೊಳೋದೇ ಆಗುತ್ತೆ. ಸೊ ಆಫೀಸಿಗೆ ಬಂದು ಲಾಗಿನ್ ಆಗಿ ವರ್ಕೆಲ್ಲ ಮುಗಿಸ್ಕೊಂಡು ಫೈನಲಿ ಲಾಗೌಟ್ ಮಾಡಿಕೊಂಡು ನನ್ನ ಮನೆಗೆ ಬಂದೆ. ನಾನಿವತ್ತು ಆಫೀಸ್ ಮುಗಿಸ್ಕೊಂಡು ಇವಾಗ ತಾನೇ ಬಂದೆ. ಅವರೇನೆ ಇವತ್ತು ಪಿಕಪ್ ಆ್ಯಂಡ್ ಡ್ರಾಪ್ ಮಾಡಿದ್ರು. ಖುಷಿ ಆಯಿತು. ಇವಾಗ ಅವರು ನನ್ನ ಗಾಡಿ ಸರ್ವಿಸ್ ಮಾಡಿಸ್ಕೊಂಡು ತೊಗೊಂಡು ಬಂದರು. ಇವತ್ತೆಲ್ಲ ಒಂದು ಸ್ವಲ್ಪ ಅವ್ರಿಗೆ ಟೈಮ್ ಸಿಕ್ತು ಅಂತ ನನ್ನ ಗಾಡಿ ಸರ್ವಿಸ್ ಮಾಡಿಸಿದ್ರು. ಇವಾಗ ಅವ್ರ ಗಾಡಿನ ಬಿಟ್ಬಿಟ್ಟು ಬರೋಕ್ಕೆ ಹೋಗಿದ್ದಾರೆ. ಇನ್ನೊಂದು ಹಾಫ್ ಆನ್ ಅವರಲ್ಲಿ ಬರ್ತೀನಿ ಅಂತ ಹೇಳಿಬಿಟ್ಟು ಹೋದರು. ಆ್ಯಂಡ್ ಇವತ್ತಿಂದ ನಾನು ಒಂದು ಸ್ಮಾಲ್ ಚೇಂಜಸ್ ಮಾಡ್ಕೊಂಡಿದ್ದೀನಿ. ಲೈಕ್ ಏನಂತಂದರೆ ಒಂದು ಹೊಸ್ದಾಗಿ ಒಂದು ರೀತಿ ಸ್ಟಾರ್ಟ್ ಮಾಡಿದ್ದೀನಿ. ಏನು ಅಂತಂದರೆ ನಾನು ಆಫೀಸ್ಗೆ ಹೋಗ್ತೀನಿ. ಆಫೀಸ್ಗಾಗಿರ್ಬೋದು, ವರ್ಕ್ ಫ್ರಮ್ ಹೋಮ್ ಆಗಿರ್ಬೋದು, ಇದು ನಾನು ಬೇಗನೆ ಹೋಗ್ತೀನಿ. ಅವರು ಆಮೇಲೆ ಅವರು ಬ್ರೇಕ್ಫಾಸ್ಟ್ ಮಾಡ್ತಾರೆ. ನಾನು ರೆಡಿ ಮಾಡಿಬಿಟ್ಟು ಹೋಗಿರ್ತೀನಿ. ಸೊ ಅವರು ಎದ್ದಿದ ತಕ್ಷಣವೇ ಫ್ರೆಶ್ ಅಪ್ ಎಲ್ಲ ಆಗಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗ್ತಾರಲ್ಲ. ಸೊ ಆವಾಗ ನಾನು ಒಂದು ಮಾರ್ನಿಂಗ್ ವಿಶ್, ಒಂದು ಕ್ಯೂಟ್ ಒಂದು ಮಾರ್ನಿಂಗ್ ವಿಶ್ ಬರೆದು ಬ್ರೇಕ್ಫಾಸ್ಟ್ ಮಾಡಬೇಕಾದ್ರೆ ಎಲ್ಲಿ ಫಸ್ಟು ಹೋಗ್ತಾರೋ ಅಲ್ಲಿ ಈ ಸ್ಲಿಪ್ ಇಟ್ಬಿಟ್ಟು ಹೋಗ್ತೀನಿ. ಆ ಸ್ಲಿಪ್ನ ಅವರು ನೋಡ್ತಾರೆ. ಆವಾಗ ಒಂದು ಕ್ಯೂಟ್ ಒಂದು ಮೆಸೇಜ್ ಆಗಿರ್ಬೋದು, ಥಾಟ್ಸ್ ಆಗಿರ್ಬೋದು ನೋಡಿದಾಗ ಅವ್ರಿಗೂ ಖುಷಿ ಆಗುತ್ತೆ. ಆ್ಯಂಡ್ ಒಂದು ಡೈಲಿ ಒಂದು ಚೇಂಜಸ್ ಇರುತ್ತೆ, ಹ್ಯಾಪಿನೆಸ್ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ಇದನ್ನ ಸ್ಟಾರ್ಟ್ ಮಾಡಿದ್ದೀನಿ.
ಸೊ ಅವ್ರಿಗೂ ತುಂಬಾ ಖುಷಿಯಾಗಿ ನನಗೊಂದು ರಿಪ್ಲೈ ಕೊಟ್ಟಿದ್ದರು. ಸೊ ನಾನು ಯೂಶ್ವಲಿ ಬಂದ ತಕ್ಷಣ ಮೊಬೈಲ್ ಚಾರ್ಜ್ಗೆ ಹಾಕ್ತೀನಿ. ಮೊಬೈಲ್ ಚಾರ್ಜ್ಗೆ ಹಾಕ್ಬೇಕಾದ್ರೆ ನೋಡಿದೆ ಆ ಸ್ಲಿಪ್ಪಲ್ಲಿ ಮತ್ತೆ ಅಲ್ಲಿತ್ತು. ಸೊ ಓಪನ್ ಮಾಡಿ ನೋಡಿದೆ, ಅವರು ರಿಪ್ಲೈ ಕೊಟ್ಟಿದ್ರು. ನಂಗೆ ತುಂಬಾ ಖುಷಿ ಆಯಿತು ಆ ರಿಪ್ಲೈ ನೋಡಿ. ಸೊ ಆವಾಗ ಅಂದ್ಕೊಂಡೆ ಅವ್ರಿಗೆ ಇದು ಖುಷಿ ಕೊಟ್ಟಿದೆ ಅಂತ. ಸೊ ಇನ್ಮೇಲಿಂದ ಡೈಲಿನೂ ಈ ಥರ ಒಂದು ಥಾಟ್ ಬರೆದ್ಬಿಟ್ಟು ಅವ್ರಿಗೆ ಮಾರ್ನಿಂಗ್ ಎದ್ದ ತಕ್ಷಣ ಒಂದು ಕ್ಯೂಟ್ ಮೆಸೇಜ್ ಆಗಿರ್ಬೋದು, ಥಾಟ್ ಆಗಿರ್ಬೋದು, ಒಂದು ಹ್ಯಾಪಿನೆಸ್ಸಿಂದ ಸ್ಟಾರ್ಟ್ ಮಾಡಿದ್ರೆ ಅವ್ರಿಗೂ ಖುಷಿ ಆಗುತ್ತೆ. ಪ್ಲಸ್ ಇಬ್ಬರ ಮಧ್ಯೆ ಒಂದು ಬಾಂಡಿಂಗು ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಇಬ್ಬರ ಮಧ್ಯ ಹ್ಯಾಪಿನೆಸ್ಸು ಇರುತ್ತೆ ಅಂತ ಅಂದ್ಬಿಟ್ಟು ನಾನು ಈ ಅಭ್ಯಾಸ ಸ್ಟಾರ್ಟ್ ಮಾಡಿದ್ದೀನಿ. ಕಂಟಿನ್ಯೂ ಮಾಡ್ತೀನಿ. ಇವಾಗ ಅವರು ಕೂಡ ಬೇಗ ಬಂದರು. ನಾನೊಂದು ಸ್ವಲ್ಪ ಬೇಗ ಬಂದೆ ಇವತ್ತು. ಸೊ ಅದರಿಂದ ತುಂಬ ದಿನ ಆಗೋಗ್ಬಿಟ್ಟಿತ್ತು ಇಬ್ಬರು ಈವ್ನಿಂಗ್ ಸ್ನ್ಯಾಕ್ಸ್ ಮಾಡಿಕೊಂಡು ತಿಂದು. ಸೊ ಅದಕ್ಕೆ ಸ್ನ್ಯಾಕ್ಸ್ ಮಾಡಿಕೊಂಡು ಇವತ್ತು ತಿನ್ನೋಣ ಅಂತ ಈವ್ನಿಂಗು. ಸೊ ಸಿ ಏನು ಮಾಡೋದು ಸ್ನ್ಯಾಕ್ಸು ಅಂತ ನನಗೆ ಕಿಚನ್ಗೆ ಹೋಗ್ಬಿಟ್ಟು ನೋಡಬೇಕು. ಸೊ ನೋಡೋಣ, ಈ ವಿಡಿಯೋ ನೋಡ್ತಾ ಇರಿ ಏನು ಸ್ನ್ಯಾಕ್ಸ್ ಮಾಡ್ತೀನಿ ಅಂತ. ಸ್ನ್ಯಾಕ್ಸ್ ಮಾಡೋದಕ್ಕೆ ನನಗೆ ಇನ್ನೊಟ್ಟು ತುಂಬಾ ಟೈಮ್ ಇತ್ತು. ಆದ್ದರಿಂದ ನೈಟ್ ಸಾಂಬಾರು ಇರಲಿಲ್ಲ, ಅದಕ್ಕೋಸ್ಕರ ಮೂಲಂಗಿ ಸಾಂಬಾರು ಮಾಡಿದೆ. ಎಸ್, ನನ್ನ ಡೇ ಹೀಗೇನೆ. ಮಾರ್ನಿಂಗ್ ಟು ನೈಟು ಹೌಸ್ ವರ್ಕ್, ಕುಕ್ಕಿಂಗ್, ಮನೆ ಕೆಲಸ, ಆಫೀಸ್ ಕೆಲಸ ಇದೇ ರೊಟೀನ್ ಆಗೋಗ್ಬಿಟ್ಟಿರುತ್ತೆ. ಬಟ್ ಇದ್ರ ಮಧ್ಯೆ ನನ್ನ ಬ್ಯುಸಿ ಸ್ಕೆಡ್ಯೂಲಲ್ಲಿ ನಮ್ಮ ಪ್ರೀತಿ ಪಾರ್ಟ್ನರ್ಗೆ ನಾವು ಟೈಮ್ ಕೊಡೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಪ್ರತಿಯೊಬ್ಬರ ಲೈಫಲ್ಲೂ ಇದೇ ಆಗೋಗ್ಬಿಟ್ಟಿರುತ್ತೆ ಅಲ್ಲ. ಇಲ್ಲಿ ನಾನು ಸ್ನ್ಯಾಕ್ಸ್ ಏನು ಮಾಡ್ತಾ ಇಲ್ಲ, ಜಸ್ಟ್ ಆನಿಯನ್ ಪಕೋಡ ನಾವು ಮಾಡ್ತೀವಲ್ವಾ, ಸೇಮ್ ಅದೇ ರೀತಿ ನಾನು ಆನಿಯನ್ ಪಕೋಡಗೆ ಏನೇನು ಇಂಗ್ರೀಡಿಯೆಂಟ್ ಹಾಕಬೇಕು ಅದನ್ನೇ ಹಾಕಿದ್ದು. ಜಸ್ಟ್ ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದು ಏನು ಅಂತಂದರೆ ಬ್ರೆಡ್ ಇತ್ತು. ಬ್ರೆಡ್ನ ಗ್ರೈಂಡ್ ಮಾಡಿ ಆ ಪುಡಿನ ಮಿಕ್ಸ್ ಮಾಡಿ ನಾನು ಆನಿಯನ್ ಪಕೋಡ ಮಾಡಿದ್ದು. ಆದರೆ ಡಿಫ್ರೆಂಟ್ ಬೇರೆ ಇನ್ನೇನಿಲ್ಲ. ಬಟ್ ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಈ ವಿಡಿಯೋದಲ್ಲಿ ನನ್ನ ಡೇ ಹೇಗಿರುತ್ತೆ ಅಂತ ನೋಡಿದ್ರಿ. ಹಾಗೇನೆ ನಾನು ಪ್ರತಿಯೊಬ್ಬರಿಗೂ ಒಂದು ವಿಷಯ ಹೇಳಬೇಕು ಅಂತಂದರೆ, ಪ್ರತಿಯೊಬ್ಬರು ಲೈಫಲ್ಲೂ ಬ್ಯುಸಿ ಸ್ಕೆಡ್ಯೂಲ್ ಅನ್ನೋದು ಇದ್ದೇ ಇರುತ್ತೆ. ಸೊ ಆ ಸ್ಕೆಡ್ಯೂಲಲ್ಲಿ ನಮ್ಮ ಪ್ರೀತಿ ಪಾರ್ಟ್ನರ್ಗೆ ಟೈಮ್ ಕೊಡೋದು ನಾವು ಮರ್ತ್ಬಿಡ್ತೀವಿ. ಬಟ್ ಮರೆತಾಗ ಇಬ್ಬರ ಮಧ್ಯೆ ಜಗಳಗಳಾಗಿರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು ಆಗೋದು ಸಹಜನೇ. ಸೊ ಪ್ರತಿಯೊಬ್ಬರಿಗೂ ಹೇಳೋದು ಒಂದೇ, ಇಂಥ ಬ್ಯುಸಿ ಸ್ಕೆಡ್ಯೂಲ್ ಇದ್ದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಫ್ರೀ ಸಿಕ್ಕಿದಾಗ ಅಟ್ಲೀಸ್ಟ್ ಟೈಮ್ ಮಾಡ್ಕೊಳ್ಳಿ. ವೀಕ್ಲಿ ಒಂದಿನ ಆದ್ರೂ ಟೈಮ್ ಮಾಡಿಕೊಂಡು ನಿಮ್ಮ ಪ್ರೀತಿ ಪಾರ್ಟ್ನರ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಆವಾಗ ಟೈಮ್ ಸ್ಪೆಂಡ್ ಮಾಡಿದಾಗ್ಲೇ ಇಬ್ಬರ ಮಧ್ಯೆ ಇರೋ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲಲ್ಲಿ ಬರುತ್ತೆ. ಹಾಗೆಯೇ ಕಮ್ಯುನಿಕೇಷನ್ ಚೆನ್ನಾಗಿದ್ದಾಗ ನಿಮ್ಮ ಬಾಂಡಿಂಗ್ ಕೂಡ ಚೆನ್ನಾಗಿರುತ್ತೆ. ಲೈಫ್ನ ಒಂದು ಗುಡ್ ಲೈಫಾಗಿ ಲೀಡ್ ಮಾಡೋದಕ್ಕೆ ಒಂದು ಚಾನ್ಸ್ ಸಿಗುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ಥ್ಯಾಂಕ್ ಯು.